ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶುಭ ದಿನ. ನಾನಿವತ್ತು ನೆನಪೋಲೆ 2 ಯಾರಿಗೆ ಹಾಕಿದ್ದೀನಿ. ನೆನಪೋಲೆ 2 ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಡಾಕ್ಟರ್ ಶಾಲಿನಿ ರಜನೀಶ್ IAS ಬಾಸೆ ರವರಿಗೆ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು 1 ಇವ್ರಿಗೆ ಮನವಿ. ಈಗ 2ನೇ ಸುತ್ತೋಲೆ ಹಾಕಿದ್ದೀನಿ ನಾನು. ವಿಷಯ ಏನಪ್ಪ ಅಂದರೆ, ನನಗೆ ತುಂಬ ಬೇಸರ ಆಗುವ ಸಂಗತಿ, ತುಂಬ ಬೇಸರ ಆಗುವ ವಿಷಯ. ಇವರು IAS ಮಾಡಿದಾರೋ ಇಲ್ಲವೋ ನನಗೂ ಗೊತ್ತಿಲ್ಲ. ಅಲ್ಲಿ IAS ಅಂತ ಹಾಕಿರ್ತದೆ, ನಾನೇನು ನೋಡಿಲ್ಲ. ದಾಸು ಸೂರ್ಯವಂಶಿ ರಾಜ್ಯ ಆಯುಕ್ತರು, ನಾನು ಅಲ್ಲಿಗೆಲ್ಲ ಓಟ್ ಬಂದೆ. ಅವ್ರದ್ದೆಲ್ಲ ನಾನು ಒಂದೊಂದು ಲೈವ್ ಮಾಡ್ತೀನಿ, ನಾಳೆ ಮಾಡ್ತೀನಿ ನಾನು ಲೈವು. ಇವರು ನನ್ನ ಮೇಲೆ ಸುಳ್ಳು ಆರೋಪಗಳು ಮಾಡಿದ್ದಾರೆ. ಸುಳ್ಳು ಅಂದರೆ ಹೇಳೋಕ್ಕೆ ಅಸಾಧ್ಯ. ನಾನು ತುಂಬ ಲೆಟರ್ಗಳು ಹಾಕಿದ್ದೀನಿ. ಈಗ ನೆನಪೋಲೆ 2 ಹಾಕಿದ್ದೀನಿ. 3ನೇ ನೆನಪೋಲೆ ಆದಮೇಲೆ ಇವ್ರನ್ನ ಪಾರ್ಟಿ ಮಾಡ್ತೀನಿ. ಲೋಕಾಯುಕ್ತದವ್ರಿಗೆ ಇವ್ರ ಮೇಲೆ ನಾನು ದೂರು ಕೊಡ್ತೀನಿ. ಯಾಕಂದರೆ ನಾನು ವಿಶೇಷ ಚೇತನನಾಗಿದ್ದು ಒಬ್ಬ ಭ್ರಷ್ಟ ಅಂತಲೂ ಹೇಳ್ಬೋದು, ಅಯೋಗ್ಯ ಅಂತಲೂ ಹೇಳ್ಬೋದು. ಅರ್ಹತೆ ಇಲ್ಲದ ವ್ಯಕ್ತಿ ದಾಸು ಸೂರ್ಯವಂಶಿ. ಇವರು ನನಗೆಲ್ಲ ರೀತಿ ಸೌಲಭ್ಯಗಳನ್ನು ಮಾಡಿಕೊಟ್ಬಿಟ್ಟಿದ್ದೀನಿ ಅಂತ ಮಾನ್ಯ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜನೀಶ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಪತ್ರ ಹಾಕಿದ್ದಾರೆ. ಯಾರು ಹೇಳಿದ್ದು? ದಾಸು ಸೂರ್ಯವಂಶಿ ಹೇಳಿದ್ದಾರೆ. ಈಗ ನಾನೇನು ಹೇಳ್ತಾ ಇದ್ದೀನಿ, ನೇರವಾಗಿ ನಾನು ಪ್ರಶ್ನೆ ಮಾಡ್ತಾ ಇರೋದೇನು ಅಂದರೆ, ನನಗೆ ಆ ವ್ಯಕ್ತಿ ಮಾಡಿಕೊಟ್ಟಿದ್ರೆ ದಾಖಲೆಗಳು ತೋರಿಸಿ ಮುಂದೆ ಕೂರಿಸಿ ಅಂತ ನಾನು ಕೇಳ್ತಾ ಇದ್ದೀನಿ. ನನಗೆ ಒಂದು ಕೂಡ ಮಾಡಿಕೊಟ್ಟಿಲ್ಲ ಆ ವ್ಯಕ್ತಿ. ಸುಮ್ಮನಾದರೂ ಹೇಳಿದ್ರೆ ಇವರು ಹೇಗೆ ಕೇಳ್ತಾರೆ? ಅವ್ರ ಮಾತನ್ನ ಹೇಗೆ ಕೇಳ್ತಾರೆ? ಅದಕ್ಕೆ ನಾನು ಇಲ್ಲಿ ಹಾಕಿದ್ದೀನಿ, ತೋರಿಸಿ ನಿಮಗೆ. ಯಾವುದೇ ದಾಖಲೆಗಳಿಲ್ಲದೆ ಆಯುಕ್ತರು ನನ್ನ ಮೇಲೆ ಮಾಡಿರುವ ಆರೋಪಗಳನ್ನು ಉನ್ನತ ಅಧಿಕಾರದಲ್ಲಿರುವ ತಾವುಗಳು ಒಪ್ಪಿಕೊಂಡು ನನಗೆ ಪ್ರಶ್ನಿಸಿರುವುದು ವಿಷಾದನೀಯ. ನಾನು ಕೂಡ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುಸ್ತಕಗಳನ್ನ ಓದಿ ನಾನು ಕೂಡ ಸರಿಯಾದ ಉತ್ತರ ಕೊಟ್ಟಿದ್ದೀನಿ, ತಕ್ಕ ಉತ್ತರ ಕೊಟ್ಟಿದ್ದೀನಿ. ಏನು 1, 2 ಅಲ್ಲ. ನಾನು ಕೂಡ ಏಟಿಗೆ ನೀವುಗಳು ಹೇಳಿರುವ ಹಾಗೂ ರಾಜ್ಯ ಆಯುಕ್ತರ ಅಂಗವಿಕಲ ವ್ಯಕ್ತಿಗಳ ರಾಜ್ಯ ಆಯುಕ್ತರ ಕಚೇರಿ ಬೆಂಗಳೂರವರಿಂದ ಯಾವುದೇ ಪತ್ರದ ಪ್ರತಿ ಆಗಲಿ ನನಗೆ ಇದುವರೆಗೂ ಬಂದಿರುವುದಿಲ್ಲ ಅಂತ ನಾನು ಹೇಳಿದ್ದೀನಿ. ಆದರೆ ಈ ವ್ಯಕ್ತಿ ಹೇಳಿದ್ನ ಇವ್ರು ನಂಬಿದ್ದಾರೆ. ತೋರಿಸಿ, ನಿಮಗೆ ಓದ್ಬೋದು. ಯಾವುದೇ ದಾಖಲೆಗಳಿಲ್ಲದೆ ಆಯುಕ್ತರು ನನ್ನ ಮೇಲೆ ಮಾಡಿರುವ ಆರೋಪಗಳನ್ನು ಅಧಿಕಾರದಲ್ಲಿರುವ ತಾವುಗಳು ಒಪ್ಪಿಕೊಂಡು ನನಗೆ ಪ್ರಶ್ನಿಸುವುದು ವಿಷಾದನೀಯ.
ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು 1ಗೆ ಇವರು ಏನು ಹೇಳಿದ್ದಾರೆ, ಯೇಸುನಾಥನ್ ಇವರು ಸ್ವತಃ ದೈಹಿಕ ವಿಕಲಚೇತನರಾಗಿದ್ದು ಸರ್ಕಾರದ ಹಲವಾರು ಸೌಲಭ್ಯಗಳನ್ನು ಪಡೆದಿರುತ್ತಾರೆ. ಇವರ ವಿರುದ್ಧ ರೈಲ್ವೆ ಇಲಾಖೆಯು ದಾಖಲಿಸಿದ ದೂರನ್ನು ಇತ್ಯರ್ಥಪಡಿಸಿ ಸಮಸ್ಯೆಯನ್ನು ಬಗೆಹರಿಸ್ಬಿಟ್ಟಿದ್ದೀವಿ. ಇವ್ರು ಏನು ಬಗೆಹರಿಸಿಲ್ಲ, ಅರ್ಥ ಆಗ್ತಾ, ಎಲ್ಲ ಪ್ರತಿಯೊಂದು ನಾನೇ ಮಾಡಿಕೊಟ್ಬಿಟ್ಟಿದ್ದೀನಿ ಅಂತ ಹೇಳೋರೆ ಇವರು. ಅರ್ಥ ಆಗ್ತಾರೆ, ಎಲ್ಲ ಪ್ರತಿಯೊಂದು ನಾನೇ ಮಾಡ್ಕೊಡ್ತಾರೆ. ಇವ್ರು ಏನು ಮಾಡೇ ಕೊಟ್ಟಿಲ್ಲ. ಏನಾದರೂ ಮಾಡಿಕೊಟ್ಟಿದ್ರೆ ನನಗೆ ದಾಖಲೆ ಸಮೇತ ಕೊಡಿ, ಮುಂದೆ ಕೂರಿಸಿ ಅಂತ ನಾನು ಹಾಕಿದ್ದೀನಿ. ಈಗ ಚೀಫ್ ಸೆಕ್ರೆಟ್ರಿಗೆ ಹಾಕಿದ್ದೀನಿ. ಏನೇನು ಇವ್ರು ನನಗೆ ಮಾಡಿಕೊಟ್ಟಿದ್ದಾರೆ, ರೈಲ್ವೆ ಪಾಸು ನಾನೇ ಮಾಡ್ಕೊಂಡಿದ್ದು, ಬಸ್ ಪಾಸು ನಾನೇ ಮಾಡಿಸ್ಕೊಂಡಿದ್ದು, ನಂದಿನಿ ಪಾರ್ಲರ್ ಇವ್ರು ಮಾಡಿಕೊಟ್ಟಿಲ್ಲ. ಎಲ್ಲ ದೂರುಗಳು ನನ್ನ ಹತ್ರ ದಾಖಲೆ ಸಮೇತ ಇದೆ. ಈಗ ನಾನು ಇವರಿಗೆ ಪ್ರಶ್ನೆ ಮಾಡ್ತಾಯಿದ್ದೀನಿ, ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪ್ರಶ್ನೆ ಮಾಡ್ತಾಯಿದ್ದೀನಿ. ಈಗ ಇವ್ರು ಏನು ಮಾಡಿದ್ದಾರೆ, ಇವರು ಲೋಕಾಯುಕ್ತಕ್ಕೆ ಹೋದರೆ ಇವರು ಉತ್ತರ ಕೊಡಬೇಕಲ್ವ. ಫಸ್ಟ್ ಪಾರ್ಟಿ ನಾನು ಮಾಡಿಬಿಡ್ತೀನಿ, ಇವ್ರನ್ನೇ ಫಸ್ಟ್ ಪಾರ್ಟಿ ಮಾಡೋದು. 2ನೇ ಪಾರ್ಟಿ ದಾಸು ಸೂರ್ಯವಂಶಿಗೆ ಮಾಡ್ತೀನಿ. ಈಗ ಉತ್ತರ ಕೊಡಬೇಕಲ್ವ, ಉತ್ತರ ಕೊಡಲೇಬೇಕು ತಾನೇ. ಯಾರ ಹತ್ರ ಆಡ್ತಾರೆ ಇವರು? ನನ್ನ ಹತ್ರ ನಡೆಯೋದಿಲ್ಲ, ಯಾಕಂದರೆ ದಾಖಲೆ ಸಮೇತ ಇದೆ. ನಾನೀಗ ವಿಧಾನಸೌಧದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಶುಭ ದಿನ.